ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಮಿನಿ ಬ್ಲಾಗ್ ಆಗಿರುತ್ತೆ. ನಾನು ನಮ್ಮ ಅಮ್ಮನ ಮನೆಗೆ ಹೋಗಿದ್ದೆ ಅಂದರೆ ಯಾಕಂದರೆ ಜವಳ ತೆಗೆಸ್ಬೇಕಿತ್ತು. ಅದಕ್ಕೆ ಲಾಂಗ್ ಫಾರ್ಮ್ ವಿಡಿಯೋವನ್ನು ನೆಕ್ಸ್ಟ್ ನಾಳೆ ಅಥವಾ ನಾಡಿದ್ದು ಅಪ್ಲೋಡ್ ಮಾಡ್ತೀನಿ. ನೋಡಿ, ತುಂಬ ಕಾಮಿಡಿ ಆಗಿದೆ, ತುಂಬ ಮಸ್ತಾಗಿದೆ. ಮಿಸ್ ಮಾಡಿದೆ ನೋಡಿ. ನನ್ನ ತಂಗಿಯರು, ನನ್ನ ಫ್ಯಾಮಿಲಿ ಫುಲ್ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ನಾಳೆಲ್ಲ ನಾಡಿದ್ದು ಮಾಡ್ತೀನಿ. ಮಾರ್ಕೆಟ್ಗೆ ಹೋಗೋದಿತ್ತು, ಮಾರ್ಕೆಟ್ ಹೋಗಿದ್ದು ನಾನು, ನನ್ನ ತಂಗಿ. ಆಮೇಲೆ ಮನೆಗೆ ಬಂದು ಬಸ್ಸಾರು ಮಾಡೋಣ ಅಂತ ಮೆಂತ್ಯ ಸೊಪ್ಪು ತೊಗರಿಬೇಳೆನ ನೆನೆಸಿಗೆ ಕುದಿಯಕ್ಕೆ ಹಾಕಿದ್ದೆ. ಕಿಚನ್ ಎಲ್ಲ ಗಲೀಜಾಗಿತ್ತು. ಈ ಥರ ನೀವು ಚಳಿಗಾಲದಲ್ಲಿ ತಿಂದಿದ್ರೆ ಕಮೆಂಟ್ ಮಾಡಿ. ತುಂಬ ಟೇಸ್ಟ್ ನೋಡಿ. ನಮ್ಮ ಕಿಚನ್ ನನ್ನ ತಂಗಿನೇ ತೊಗೊಂಡೆಲ್ಲ ಗಲೀಜು ಮಾಡಿದ್ದು. ಆಮೇಲೆ ಹಾಗೆ ನಗಾಡ್ತಾನೆ. ಮತ್ತು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅಷ್ಟರಲ್ಲೆಲ್ಲ ತೊಗರಿಬೇಳೆ ಎಲ್ಲ ಕುದ್ದಿತ್ತು. ಅವಳು ಉಪವಾಸ ಇರೋದ್ರಿಂದ ಅವಳಿಗೆ ಒಂದು ಸ್ವಲ್ಪ ಅವಲಕ್ಕಿ ಮಾಡ್ಕೊಂಡಿದ್ಲು. ಈ ಕಡೆ ನಾವು ಹಿಂಗೆಲ್ಲ ಊಟಕ್ಕಂತ ಬಸ್ಸಾರು ಮಾಡೋಣ ಅಂತ, ಬಸ್ಸಾರು ಟೇಸ್ಟ್ ಮಾಡಿದ್ದಿಲ್ಲ ನಮ್ಮ ಮನೇಲಿ ಯಾರು. ಸೊ ಅದಕ್ಕೆ ಬಸ್ಸಾರು ಮಾಡೋಣ ಅಂತ ಬಸ್ಸಾರು ಮಾಡೋಕ್ಕಂತ ಹೋಗಿದ್ದೆ. ಆಮೇಲೆ ನಮ್ಮ ತಂಗಿಯರೆಲ್ಲರೂ ವೀಡಿಯೋಸ್ ಮಾಡ್ತಿರೋದಕ್ಕೆ ನೀನು ಮಾಡ್ಕೊಂಬ, ನಾನು ಹೋಗ್ತೀವಿ ಏನಾದರೂ ಇದ್ದರೆ ಕರಿ ಅಂತ ಹೇಳಿದರು. ನಾನು ಬಸ್ಸಾರು ಅಂದ್ಕೊಂಡಿದ್ದೆ ಒಂಥರ ಯಾಕೋ ಒಂಥರನೇ ಆಗಿತ್ತು, ಬಟ್ ಆದರೆ ಚೆನ್ನಾಗಾಗಿತ್ತು. ನನ್ನ ತಂಗಿ ಅವಳಿಗೆ ಅವಲಕ್ಕಿ ಮಾಡ್ಕೊಂಡಿದ್ದು ತಿಂದು, ನಾನು ಸಾಂಬಾರಿಗೆ ಹಾಗೆ ಒಗ್ಗರಣೆ ಕೊಡಬೇಕು ಅಂತ. ನನ್ನ ಮಗಳು ಹಠ ಮಾಡ್ತಿದ್ದರಿಂದ ನಾನು ಇದು ಪಲ್ಯ ಮಾಡಿದ್ದೀನಿ ಕೂಡ, ಮೆಂತ್ಯ ಸೊಪ್ಪಿಂದು. ಅದನ್ನ ಹಾಕಿ ಅದನ್ನ ವೀಡಿಯೋನೇ ಅಪ್ಲೋಡ್ ಮಾಡ್ಕೊಲೇ ಇಲ್ಲ, ಅದನ್ನ ವೀಡಿಯೋನೇ ಮಾಡ್ಕೊಲಿಲ್ಲ. ಅವಳು ಹಠ ಮಾಡ್ತಿದ್ದರಿಂದ ಅವಳನ್ನ ಎತ್ಕೊಂಡೇ ಮಾಡಿದ್ದೆ. ಅದಕ್ಕೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಅದನ್ನ. ಅಂದರೆ ಉಳಿದವರೆಲ್ಲ ಕೆಲಸ ಮಾಡ್ಕೊತಿದ್ರು. ಸೊ ಅದಕ್ಕೆ ನಾನು ಅವಳನ್ನ ಎತ್ಕೊಂಡಿದ್ದೆ. ಹಠ ಮಾಡ್ತೀನಿ, ನನ್ನ ಹತ್ರನೇ ಬರ್ತೀನಿ ಅಂದಿದ್ದಕ್ಕೆ. ಆಮೇಲೆ ಏನಿಲ್ಲ, ಸಿಂಪಲ್ಲಾಗಿ ಬೆಳ್ಳುಳ್ಳಿ, ಟೊಮೆಟೊ, ಜೀರಿಗೆ, ಈರುಳ್ಳಿ, ಸ್ವಲ್ಪ ಬೇಕಿದ್ದರೆ ನೀವು ಏನದು ಕೊಬ್ಬರಿ ಕೂಡ ಹಾಕೋಬೋದು. ಇದಕ್ಕೆ ಚೆನ್ನಾಗಿ ಬರುತ್ತೆ. ಆಮೇಲೆ ಒಂದು ಸ್ವಲ್ಪ ಹುಣಸೆ ಹಣ್ಣು, ಉಪ್ಪು, ಖಾರ, ಮೆಣಸಿನ್ಕಾಯಿ ಬೇಡ ಅಲ್ವಾ, ಮೆಣಸಿನ್ಕಾಯಿ ಎಲ್ಲ ಏನಿಲ್ಲ, ಬರೀ ಖಾರ ಪುಡಿ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಬೇಕಿದ್ದರೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಅದು ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ ರೆಡ್ ಕಲರ್ ಸಾಂಬಾರು ಮಾಡೋಣ ಅಂತ ಮಾಡ್ತಿದ್ದೆ. ನನ್ನ ತಂಗಿ ಬಂದು ಏನು ಮಾಡ್ತಿದ್ಯಮ್ಮ ಅಜ್ಜಿ, ಬೇಗ ಬೇಗ ಮಾಡು, ಹಸಿವಾಗ್ತದೆ ಅಂತ ಹೇಳಿ ಹೋದ್ಲು. ಆಮೇಲೆ ಸಾಂಬಾರಿಗೆಲ್ಲ ಕಟ್ಟೆಲ್ಲ ಬೇರೆ ಮಾಡಿಟ್ಕೊಂಡಿರ್ತೇವಲ್ವ, ಸೊಪ್ಪು ಬೇರೆ, ನೀರು ಬೇರೆ, ನೀರನ್ನ ಹಾಕಿ ಸಾಂಬಾರು ಮಾಡೋದಿದ್ದು ತುಂಬ ಚೆನ್ನಾಗಾಗುತ್ತೆ. ಟೇಸ್ಟ್ ಕೂಡ ಟ್ರೈ ಮಾಡಿ. ನಾನು ತೋರಿಸಿದ್ದೀನಿ ಕೂಡ, ಇದು ಒಂದೇ ಅಲ್ಲ, ಮುಂಚೆನೂ ಒಂದು ತೋರಿಸಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಕಾಳಲ್ಲೂ ಏನೇನು ಮಾಡ್ತೀವಿ ಅದು ನಾರ್ಮಲಾಗಿ ಎಲ್ಲ ಸಾಂಬಾರು ಮಾಡ್ತೀವಲ್ಲ, ಅದಕ್ಕಿಂತ ಈ ಥರ ಮಾಡಿ ನೋಡಿ. ಸಾಂಬಾರು ಪಲ್ಯ ಎರಡೂ ಆಗುತ್ತೆ. ಬೇರೆ ಬೇರೆ ಥರನೇ ಎಲ್ಲಿ ಹೇಗೆ ಮಾಡಿ ಅಂತ ಕೂಡ ಕೇಳ್ತಾರೆ. ಚೆನ್ನಾಗಾಗುತ್ತೆ ಟೇಸ್ಟ್ ಕೂಡ. ನಾನು ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಜಾಸ್ತಿ ಕುಚ್ಕೊಂಬಿಟ್ಟೆ, ಏನು ಸ್ವಲ್ಪ ಕಹಿ ಆಗಿತ್ತು ಅಷ್ಟೇ, ಬಟ್ ಟೇಸ್ಟ್ ವೈಸ್ ಗುಡ್.